ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಟು ಸ್ಟ್ರೇಟ್ ಲೈನ್ ಚಾಪ್ಟರ್ನೊಳಗಿಂದ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಲೈನ್ಸ್. ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ಇದ್ರ ಮೇಲೆ 10 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಫಸ್ಟ್ ಗಿವನ್ ಲೈನ್ ನಮ್ದು ax+by+c=0 ಇತ್ತಂದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಇನ್ನೊಂದು ಲೈನ್ ನಮಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ bx - ay + k = 0. ಸೊ ಅಂದರೆ ಈ ನಮಗೆ ಕೊಟ್ಟಿರೋ ಈಕ್ವೇಷನ್ನಿಗೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಇನ್ನೊಂದು ಲೈನನ್ನು ಯಾವ ರೀತಿ ಕಂಡುಹಿಡಬೇಕಂತಂದ್ರೆ ನಮ್ಮ ಜನರಲ್ ಈಕ್ವೇಷನ್ ax+by+c=0 ಇರುತ್ತಲ್ಲ, ಅಲ್ಲೇ ಇಂಟರ್ಚೇಂಜ್ a ಆ್ಯಂಡ್ b ಮಾಡಬೇಕು. a ಇದ್ದಲ್ಲೇ b ಹಾಕಬೇಕು, b ಇದ್ದಲ್ಲೇ a ಹಾಕಬೇಕು. ಚೇಂಜ್ ದ ಸೈನ್ ಆಫ್ ದ y ಕೊಯಿಫಿಷೆಂಟ್. ಮತ್ತು ನಾವು ಇಲ್ಲಿ ಇಂಟರ್ಚೇಂಜ್ ಮಾಡಿದ ಮೇಲೆ y ಜೊತೆಗೆ ನಮ್ಗೆ a ಇರ್ತೈತಿ, ಅದರದ್ದು ಸೈನ್ ಏನು ಮಾಡಬೇಕು -a ಅಂಥೇಳಿ ಚೇಂಜ್ ಮಾಡಬೇಕು. ರಿಪ್ಲೇಸ್ ಕಾನ್ಸ್ಟಂಟ್ ವಿತ್ ಕೆ. ಸಿ ಇದ್ದಿದ್ದನ್ನು ನಾವೇನಂತ ತೊಗೋಬೇಕು, ಕೆ ಅಂಥೇಳಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಮೇಲೆ ಗಿವನ್ ಪಾಯಿಂಟನ್ನು ಏನು ಮಾಡಬೇಕು, ಆ ಈಕ್ವೇಷನ್ನಿಗೆ ಹಾಕಿ ಕೆ ವ್ಯಾಲ್ಯೂ ಕಂಡುಹಿಡಿದ್ವಿ ಅಂತಂದ್ರೆ ಆ ಬಂದಿರೋ ಕೆ ವ್ಯಾಲ್ಯೂವನ್ನು ಈಕ್ವೇಷನ್ ಒಳಗೆ ಹಾಕಿದ್ವಿ ಅಂತಂದ್ರೆ ನಮಗೆ ಪರ್ಪೆಂಡಿಕ್ಯುಲರ್ ಸ್ಟ್ರೇಟ್ ಲೈನ್ ಈಕ್ವೇಷನ್ ಸಿಗುತ್ತೆ. ಸೊ ಫಸ್ಟ್ ಒನ್, ಫೈಂಡ್ ದ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 1 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ 4x + 2y - 7 = 0. ಈಗ ನಮ್ದು ಗಿವನ್ ಈಕ್ವೇಷನ್ ಏನೈತಿ 4x + 2y - 7 = 0 ಐತಿ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಇನ್ನೊಂದು ಲೈನ್ ಏನಾಗಿರ್ತೈತೆ ಅಂತಂದ್ರೆ ಇಂಟರ್ಚೇಂಜ್ a ಆ್ಯಂಡ್ b. a ಏನೈತಿ ನಮ್ಮದು 4 ಐತಿ, b ಏನೈತಿ 2 ಐತಿ. ಸೊ ನಾವೇನು ಮಾಡ್ತೀವಿ, a ಇದ್ದಲ್ಲೇ b ಹಾಕ್ತೀವಿ, b ಇದ್ದಲ್ಲೇ 2 ಹಾಕ್ತೀವಿ. ಅವಾಗ ಇದೇನಾಗ್ತೈತಿ 2x ಮತ್ತು y ಜೊತೆಗಿರೋ ನಂಬರನ್ನು ನಾವೇನಂತ ತೊಗೋತೀವಿ -10 ತೊಗೋತೀವಿ. ಅವಾಗ ಅದೇನಾಗುತ್ತೆ -4y + k = 0. ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಈ ಈಕ್ವೇಷನ್ 1 ನಮಗೆ ಗಿವನ್ ಪಾಯಿಂಟ್ 1, 1ಇಂದ ಪಾಸ್ ಆಗುತ್ತೆ. ಆವಾಗ ಈಕ್ವೇಷನ್ 1 ಏನಾಗ್ತೈತಿ ಅಂತಂದರೆ ಎಕ್ಸ್ ಇದ್ದಲ್ಲಿ 1 ಹಾಕೋದು, y ಇದ್ದಲ್ಲೇ 1 ಹಾಕೋದು. 2 × 1 - 4 × 1 + k = 0 ಆಗ್ತೈತಿ. 2 × 1 is 2, 4 × 1 is 4 + k. ಆಮೇಲೆ ನಮ್ಗೆ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ವಿ ಅಂತಂದರೆ ನಮಗೆ ಅವಾಗ ಕೆ ವ್ಯಾಲ್ಯೂ ಏನು ಬಂತು, 2 ಬಂತು. ಈ k = 2 ಅನ್ನು ನಾವೇನು ಮಾಡ್ತೀವಿ, ಈಕ್ವೇಷನ್ 1ನ್ಯಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಅವಾಗ ನಮ್ಗೆ ಈಕ್ವೇಷನ್ ಏನಾಗ್ತೈತಿ 2x - 4y + 2 = 0 ಆಗ್ತೈತಿ. ಇದು ಏನಪ್ಪ ಅಂತಂದ್ರೆ ನಮ್ಮದು ರಿಕ್ವೈರ್ಡ್ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್. ನೆಕ್ಸ್ಟ್, ಫೈಂಡ್ ದ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 4, 1 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ 11x + 6y + 20 = 0. ಸೊ ನಮ್ದು ಗಿವನ್ ಈಕ್ವೇಷನ್ ಏನೈತಿ ಇಲ್ಲಿ 7x + 6y + 20 = 0 ಐತಿ. ಇದ್ರದ್ದು ನಮಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಇನ್ನೊಂದು ಲೈನದ ಈಕ್ವೇಷನ್ ಏನಾಗ್ತೈತಿ, ಇಂಟರ್ಚೇಂಜ್ a ಆ್ಯಂಡ್ b. a ಇದ್ದಲ್ಲೇ b ಹಾಕಬೇಕು, ಅವಾಗ 6x ಆಕೈತಿ. b ಇದ್ದಲ್ಲೇ 11 ಹಾಕಬೇಕು, -11y + k = 0 ಆಗ್ತೈತಿ. ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಈ ಈಕ್ವೇಷನ್ನ 4, 1 ಪಾಯಿಂಟಿಂದ ಪಾಸ್ ಆಗ್ತೈತಿ. ಸೊ ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ 6 × 4 - 11 × 1 + k = 0 ಆಗ್ತೈತಿ. 6 × 4 = 24, 11 × 1 = 11 + k = 0. ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತಂದ್ರೆ ನಮಗೆ ಕೆ ವ್ಯಾಲ್ಯೂ ಏನು ಬರ್ತೈತಿ, -13 ಬರ್ತೈತಿ. k = -13 ಈಕ್ವೇಷನ್ 1 ಒಳಗೆ ಹಾಕಿದ್ವಿ ಅಂತಂದ್ರೆ ಅವಾಗ ನಮಗೆ ಈಕ್ವೇಷನ್ ಏನಾಗ್ತೈತಿ 6x - 11y - 13 = 0. ಇದು ಏನಾಗ್ತೈತಿ ಅಂತಂದ್ರೆ ನಮಗೆ ಪರ್ಪೆಂಡಿಕ್ಯುಲರ್ ಲೈನದ್ದು ಈಕ್ವೇಷನ್ ಆಗ್ತೈತಿ. ಸೊ ಇನ್ನೊಂದು ಮೆಥಡ್ಲಿಂದ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಅದು ಯಾವ ಮೆಥಡ್ ಅಂತಂದ್ರೆ ಸ್ಲೋಪ್ ಮೆಥಡ್. ನಮಗೆ ಆಲ್ರೆಡಿ ಗೊತ್ತೈತಿ ಎರಡು ಸ್ಟ್ರೇಟ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಇದ್ವು ಅಂತಂದ್ರೆ ಅವಾಗ ಅವ್ರದ್ದು ಸ್ಲೋಪ್ m1 × m2 ಏನಾಗ್ತೈತಿ ಅಂತಂದ್ರೆ -1ಗೆ ಈಕ್ವಲ್ ಇರ್ತೈತಿ. ಸೊ ಅದನ್ನು ನಾವೇನು ಮಾಡಬೇಕಿಲ್ಲ, ಯೂಸ್ ಮಾಡ್ಕೋಬೇಕು. ನಮಗೆ ಒಂದು ವೇಳೆ ನಮ್ಮದು ಈಕ್ವೇಷನ್ ax + by + c = 0 ಇತ್ತಂದ್ರೆ ಅದರದ್ದು ಸ್ಲೋಪ್ ಕಂಡುಹಿಡಬೇಕಿತ್ತಂದ್ರೆ ನಮಗೆ ಆಲ್ರೆಡಿ ಫಾರ್ಮುಲಾ ಏನು ಗೊತ್ತೈತಿ, -a/b. ಇದರದ್ದು ಸ್ಲೋಪನ್ನು ನಾವು m1 ಅಂತ ಕನ್ಸಿಡರ್ ಮಾಡೋಣ. ಅವಾಗ m1 ಏನಾಗ್ತೈತಿ -a/b ಆಗ್ತೈತಿ. ಆಮೇಲೆ m1 × m2 = -1, ಯಾಕಂದರೆ ಎರಡು ಪರ್ಪೆಂಡಿಕ್ಯುಲರ್ ಸ್ಲೋಪ್ಸ್, ಎರಡು ಸ್ಟ್ರೇಟ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಇತ್ತು ಅಂತಂದ್ರೆ ಅದ್ರದ್ದು ಸ್ಲೋಪ್ ಏನಾಗಿರ್ತಾವೆ m1 × m2 = -1 ಆಗಿರ್ತೈತಿ. ಅಂದ್ರೆ ನಾವಿಲ್ಲಿ m2 ಅನ್ನು ಹೆಂಗೆ ಕಂಡುಹಿಡ್ಕೋಬೇಕಂತಂದ್ರೆ -1 / m1 ಹಾಕ್ಕೊಂಡು ನಮ್ಮದು ಪರ್ಪೆಂಡಿಕ್ಯುಲರ್ ಲೈನದು ಸ್ಲೋಪ್ ಕಂಡುಹಿಡ್ಕೊಳ್ಳೋದು. ಆಮೇಲೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪಾಯಿಂಟ್ ಮತ್ತು ಸ್ಲೋಪ್ ವ್ಯಾಲ್ಯೂ ಹಾಕಿದ್ರೆ
ನಮಗೇನು ಬರ್ತೈತಿ, ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಬರ್ತೈತಿ. ಗಿವನ್ ಸ್ಟ್ರೇಟ್ ಲೈನ್ 4x ಪ್ಲಸ್ ಇಲ್ಲೇನು ಕೊಟ್ಟಾರ, ಫೈಂಡ್ ದ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -3, 2 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ 4x - y + 7 = 0. ಸೊ ಇಲ್ಲಿ ಏನು ಕೊಟ್ಟಾರ, ನಮ್ಗೆ ಗಿವನ್ ಸ್ಟ್ರೇಟ್ ಲೈನ್ ಏನಂತ ಕೊಟ್ಟಾರ, 4x - y + 7 = 0 ಅಂಥೇಳಿ ಕೊಟ್ಟಾರ. ಸೊ ಇದ್ರದ್ದು ಸ್ಲೋಪ್ ಕಂಡುಹಿಡಬೇಕಂತಂದ್ರೆ, ಸ್ಲೋಪ್ ಅಂತಂದ್ರೆ ಇದು m1 ಆಗಿರಲಿ, m1 = -a/b. a ಅಂತಂದ್ರೆ 4, b ಅಂತಂದ್ರೆ -1. -4 ಡಿವೈಡೆಡ್ ಬೈ -1, ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಪಾಸಿಟಿವ್ ಆಗ್ತೈತಿ. 4 ಡಿವೈಡೆಡ್ ಬೈ 1 = 4. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನದ್ದು ಸ್ಲೋಪ್ ಏನಾಗ್ತೈತಿ ಅಂತಂದ್ರೆ, ಅದನ್ನು ನಾವು m2 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇನಾಗಿರ್ತೈತಿ, -1 ಡಿವೈಡೆಡ್ ಬೈ m1 ಆಗ್ತೈತಿ. -1 ಡಿವೈಡೆಡ್ ಬೈ 4 ಅಂತಂದ್ರೆ -1/4 ಆಯಿತು. ಈ ಸ್ಟ್ರೈಟ್ ಲೈನ್ ಪರ್ಪೆಂಡಿಕ್ಯುಲರ್ ಆಗಿರೋ ಸ್ಟ್ರೇಟ್ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ ಯಾವುದಂತಂದ್ರೆ -3, 2 ಆಯಿತು. ಮತ್ತು ಅದರದ್ದು ಸ್ಲೋಪ್ ಏನಾಯಿತು, -1/4 ಆಯಿತು. ಇದನ್ನು ನಾವು ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಈಕ್ವೇಷನ್ ಒಳಗೆ ಹಾಕಿದ್ವಿ ಅಂತಂದ್ರೆ y - y1 = m × x - x1. ಅವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ y - y1 ಅಂತಂದ್ರೆ 2, ಸ್ಲೋಪ್ ಅಂತಂದ್ರೆ -1/4, x - x1 ಅಂತಂದ್ರೆ x1 ಅಂತಂದ್ರೆ -3, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ, x + 3 ಆಗ್ತೈತಿ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ 1/4 ಇದ್ದು ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂತಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತೈತಿ. 4 × y - 2 × -1 × x + 3 ಆಗ್ತೈತಿ. ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತಂದ್ರೆ 4y - 8 = -x - 3. ಇದನ್ನು ನಾವು ax + by + c = 0 ಫಾರ್ಮ್ನಾಗ ತೊಗೊಂಬಂದ್ವಿ ಅಂದ್ರೆ ಅವಾಗ ನಮ್ಮ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಏನಾಗ್ತೈತಿ ಅಂತಂದ್ರೆ x + 4y - 5 = 0 ಆಗ್ತೈತಿ. ಇದೇನಂತಂದ್ರೆ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್, ಅಥವಾ ಇದು ನಮ್ಗೆ ಕೊಟ್ಟಿರೋ ಇಕ್ವೇಷನ್ 4x - y + 7 = 0. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಇನ್ನೊಂದು ಲೈನ್. ಫೈಂಡ್ ದ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, -1 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ 3x + 3y - 2 = 0. ಸೊ ಇಲ್ಲಿ ನಮ್ಗೆ ಗಿವನ್ ಸ್ಟ್ರೇಟ್ ಲೈನ್ ಇಕ್ವೇಷನ್ ಏನೈತಿ ಅಂತಂದ್ರೆ x + 3y - 2 = 0 ಐತಿ. ಇದ್ರದ್ದು ಸ್ಲೋಪನ್ನು ಹೆಂಗೆ ಕಂಡುಹಿಡಿತೀವಿ, m1 = -a/b. ಫಾರ್ಮುಲಾ ಹಾಕಿದ್ವಿ ಅಂತಂದ್ರೆ ಇದ್ರದ್ದು ಸ್ಲೋಪ್ ನಮಗೆ ಏನು ಬರ್ತೈತಿ, -1/3 ಬರ್ತೈತಿ. ಪರ್ಪೆಂಡಿಕ್ಯುಲರ್ ಲೈನದ್ದು ಸ್ಲೋಪ್ ಏನಾಗ್ತೈತಿ ಅಂತಂದ್ರೆ m = -1 ಡಿವೈಡೆಡ್ ಬೈ m1 ಆಗ್ತೈತಿ. -1 ಡಿವೈಡೆಡ್ ಬೈ m1 ಅಂತಂದ್ರೆ 1 ಡಿವೈಡೆಡ್ ಬೈ -1 ಡಿವೈಡೆಡ್ ಬೈ -1/3 ಆಗ್ತೈತಿ. ಅವಾಗ ಅದ್ರದ್ದು ರೆಸಿಪ್ರೊಕಲ್ ತೊಗೊಂಡ್ವಿ ಅಂತಂದ್ರೆ ನಮಗೆ ಇದ್ರದ್ದು ಸ್ಲೋಪ್ ವ್ಯಾಲ್ಯೂ ಏನಾಗ್ತೈತಿ, 3 ಆಗ್ತೈತಿ. ಸೊ ಗಿವನ್ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ 2, -1 ಆ್ಯಂಡ್ ಹ್ಯಾವಿಂಗ್ ದ ಸ್ಲೋಪ್. ಇದರದ್ದು ಇಕ್ವೇಷನ್ ಹೆಂಗೆ ಆಗ್ತೈತಿ ಅಂತಂದ್ರೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದ್ವಿ ಅಂತಂದ್ರೆ y - y1 = m × x - x1. ಸೊ ಇಲ್ಲಿ y1 ಅಂತಂದ್ರೆ -1, y ಮೈನಸ್ ಪ್ಲಸ್ ಆಕೈತಿ, y + 1 = 3 × x - 2 ಆಗ್ತೈತಿ. ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತಂದ್ರೆ ನಮಗೆ ಅವಾಗ ಇದ್ರದ್ದು ಇಕ್ವೇಷನ್ ಏನಾಕೈತೆ ಅಂತಂದ್ರೆ 3x - y - 7 = 0 ಈಸ್ ದಿ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್. ಇವು 4 ಅಸೈನ್ಮೆಂಟ್ ಕ್ವಶನ್ಸ್, ಇವ್ನ ಮನ್ಯಾಗ ಟ್ರೈ ಮಾಡಿರಿ. ಸೊ ಇದಕ್ಕೆ ಎಕ್ಸಾಮ್ ಟಿಪ್ಸ್ ಏನಪ್ಪ ಅಂತಂದ್ರೆ, ಯಾವಾಗಲೂ ನಮ್ಮ 2 ಸ್ಟ್ರೇಟ್ ಲೈನ್ ಪರ್ಪೆಂಡಿಕ್ಯುಲರ್ ಇದ್ದು ಅಂತಂದ್ರೆ ಅವಾಗ ಅವೆರಡು ಸ್ಲೋಪದ ಮಲ್ಟಿಪ್ಲಿಕೇಶನ್ ಏನಾಗಿರ್ತೈತೆ ಅಂತಂದ್ರೆ =1 -1 ಆಗಿರ್ತೈತಿ. ಮತ್ತು ಒಂದು ನಮ್ಮ ಜನರಲ್ ಇಕ್ವೇಷನ್ ax + by + c = 0 ಇತ್ತು ಅಂತಂದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಇನ್ನೊಂದು ಲೈನ್ ಯಾವಾಗಲೂ ಏನಾಗಿರ್ತೈತಿ, bx - ay + k = 0 ಆಗಿರ್ತೈತಿ. ಯಾವಾಗಲೂ ಈ ಚಿಹ್ನೆ ಏನದವ, ಸೈನ್ಸ್ ಏನದವ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ವ್ಯಾಲ್ಯೂಸನ್ನು ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಸಿಂಪ್ಲಿಫೈ ಮಾಡಿರಿ, ಜನರಲ್ ಫಾರ್ಮ್ನಾಗ ಇಕ್ವೇಷನನ್ನು ತೊಗೊಂಬಂದಿಡ್ರಿ. ಥ್ಯಾಂಕ್ ಯು.